ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಆಟಾಡ್ತಿದ್ಯಾ ಪುಟ್ಟ ಅದು? ಪಕ್ಷಿಗ? ಓಕೆ, ಗುಡ್ ಗುಡ್. ಯಾರು ಹೇಳಿದ್ದು ಪಕ್ಷಿಗೆ ಹಾಕು ಅಂತ? ಯಾರು ಇಲ್ಲ. ಮತ್ತು ನೀನು ಯಾಕೆ ಹಾಕ್ತಿದ್ಯಾ? ಹಾಕ್ಬಾರ್ದು ಪುಟ್ಟ. ಯಾಕಂತಂದರೆ ಇಲ್ಲಿ ಪಕ್ಷಿ ಬಂದು ತಿಂದು ಬೇರೆಯವ್ರ ಮನೆ ಕಕ್ಕ ಮಾಡುತ್ತಂತ. ಅದಕ್ಕೆ ಅವರು ಜಗಳ ಆಡ್ತಾರೆ. ಬೇಡ. ಪಾಪ ಅಲ್ಲಿ ನೋಡ್ತಾ ಇದೆಯಾ? ಅಲ್ಲಿ ಮ್ಯಾಂಗೋ ಟ್ರೀ ಇದೆ. ಅಲ್ಲಿ ಎಲ್ಲಿ ಎಲ್ಲಿ ಇದೆಯಲ್ವಾ? ಸೊ ಅಲ್ಲಿಗೆ ಹೋಗ್ಬೇಕೀಗ. ನಮ್ಮಮ್ಮ ಫೋನ್ ಮಾಡಿದ್ರು, ಎಲ್ಲಾದರೂ ಮಾವಿನಕಾಯಿ ಸಿಕ್ಕರೆ ತೊಗೊಂಡು ಬರೋ, ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋದಕ್ಕೆ ಬೇಕು ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾವಿನಕಾಯಿ ತರೋಣ ಬನ್ನಿ. ನೋಡಿ, ಅವ್ರ ತಾತನ ಕೈಯಲ್ಲಿ ಉಯ್ಯಾಲೆ ಮಾಡಿಸ್ಕೊಂಡಿದ್ದಾಳೆ. ಬರ್ಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ನನಗೆ ಉಯ್ಯಾಲೆ ಹಾಕ್ಕೊಟ್ರೆ ಬರ್ತೀನಿ ಅಂತ. ಅಲ್ವೇನಾ? ಇದು ಚೈತ್ರ ಅವರು ಚಿಕ್ಕವರಿದ್ದಾಗ ಮಾಡಿಸಿದ್ದಂತೆ. ಇಲ್ಲಿ ನೋಡಿ ಏನು ಐಡಿಯಾದಲ್ಲಿ ಮಾಡಿಸಿದ್ದಾರೆ. ಉದ್ದ ಕಂಬಿ ಹುಕ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಚಿಕ್ಕ ವಿತ್ ರಿಂಗ್ ರಾಡ್ ಮಾಡಿಸಿದ್ದಾರೆ 2. ಆಮೇಲೆ ಕೂರೋದಕ್ಕೆ ವುಡನ್ ಪ್ಲ್ಯಾಟ್ಫಾರ್ಮ್. ಬರ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ವುಡನ್ ಪ್ಲ್ಯಾಟ್ಫಾರ್ಮ್. ಈಸಿಯಾಗಿ ಡಿಸ್ಮ್ಯಾಂಟ್ಲ್ ಮಾಡ್ಬೋದು, ಎತ್ತಿಟ್ಕೋಬೋದು ಬೇಡದೇ ಇದ್ದಾಗ. ಬೇಕಾಗಿದೆ ಹಾಕ್ಕೊಳ್ಳಿ ಅಷ್ಟೇ. ಸಖತ್ತಾಗಿದೆ. ಹಾಂ, ಓ ಆಯಿತು ಪುಟ್ಟ, ನೀನು ಅಮ್ಮ ಆಟಾಡಲ್ಲ, ಈಗ ನೀನು ಆಟಾಡು ನಿನಗೆ. ಹಾಂ, ನಡಿ ನಡಿ, ಬಾ ಹೋಣ ಬೇಗ. ಡಾಗಿ ಕಣ, ಏನು ಮಾಡಲ್ಲ ಬಾ. ಡಾಗಿ ಏನು ಬ್ಯಾಡ್ ಥಿಂಗ್ ಮಾಡಿದೆ ನೋಡಿಲ್ಲಿ. ಡಾಗಿ ಏನು ಬ್ಯಾಡ್ ಥಿಂಗ್ ಮಾಡಿದೆ ನೋಡಿಲ್ಲಿ. ಏನು ಮಾಡಿದೆ ಅದು? ಸುಸು ಮಾಡಿಬಿಟ್ಟಿದೆ. ವಾಶ್ ಮಾಡೋಣ ಬಾ. ಡಾಗಿಗೆ ಬೈಯೆ. ಡಾಗಿ, ಯಾಕೆ ನಮ್ಮ ಕಾರ್ ಮೇಲೆ ಸುಸು ಮಾಡಿದೆ ಅಂತ ಬಾ. ಪಾಪ ಏನೋ ಇಂಡೈಜೆಷನ್ ಆಗಿದೆ ಅನ್ಸುತ್ತೆ. ಈ ನಾಯಿಗೆ ಬೆಳಗ್ಗೆನೇ ಹುಲ್ಲು ತಿಂತಾ ಇತ್ತು. ಮೋಸ್ಟ್ಲಿ ವಾಮಿಟ್ ಮಾಡಿರುತ್ತೆ ಎಲ್ಲಾದರೂ. ಹ್ಞೂ ಪಾಪ, ಬಿಡ್ತಾರೆ, ಅವರೇ ಮಾರ್ತಾರೆ. KGಗೆ 30 ರೂಪಾಯಿ ಅಂತೆ. ಬಾ ಕೇಳೋಣ ಇಲ್ಲೇ. ನೋಡಿ, ತುಂಬ ಚೆನ್ನಾಗಿ ಬಿಟ್ಟಿದೆ. ಇವರ KGಗೆ 30 ರೂಪಾಯಿ ಅಂತ ಮಾರಿಬಿಡ್ತಾರಂತೆ. ಕಾಯಿಗಳು ಬಿಡಲ್ಲ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಮರದಲ್ಲಿ ಇದು. ಅಜ್ಜಿ, ಮಾವಿನಕಾಯಿ ಬೇಕಿತ್ತಲ್ಲ? ಎಷ್ಟು? 1 kg ಇಲ್ಲ 1.5 kg ಕೊಡಿ. ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ. ಇಲ್ಲ 1.5 kg ಕೊಡಿ ಸಾಕು. ಎಷ್ಟು ಬರುತ್ತೆ? ನೀವೇ ಕೇಳ್ತೀರಾ ಇಲ್ಲ ನಾವು ಕೇಳ್ಕೊಬೇಕಾ? ಹಾಂ 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 ಹಾಂ, ಕೊಂಡಿ ಇದೆಯಾ? ಕೊಡಿ ಕೊಡಿ. ಡಾಡಾ ಮಾತಾಡ್ತಾ ಕವರ್ ತರೋದೇ ಮರ್ತ್ಬಿಡ್ತು. ಛಯ್ಯ, ಬಾ ಅಜ್ಜಿ ಹತ್ರನೇ ಇಸ್ಕೊಳ್ಳೋಣ. ನಾಯೆಲ್ಲ ಏನಿಲ್ಲ ಅಲ್ಲ? ಯಾಕಂದ್ರೆ ಇವಳು ಹೆದರ್ತಾಳೆ ಅದಕ್ಕೆ. ಏನಕ್ಕೆ ಅಜ್ಜಿ ಕಾಯಲ್ಲೇ ಮಾರ್ಬಿಡ್ತೀರಾ? ಹಣ್ಣು ಮಾಡಲ್ಲ. ಹಾಂ, ಅದಕ್ಕೆ ಕಾಯ ಕೊಟ್ಬಿಡ್ತಿದಾರ? ಓಕೆ ಓಕೆ ಓಕೆ, ಸರಿ ಸರಿ ಬಿಡಿ. ಆ ಮನೆಯವರು ಇದೆ, ಈ ಮನೆಯವರು. ಹಾಂ, ಅವರೇ ಹೇಳಿ ಕಳಿಸಿದ್ದು. ಹಾಂ, ನಮ್ಮಪ್ಪ ಮಾವಿನಕಾಯಿ ಕೀಳ್ತಾರೆ. KG ಲೆಕ್ಕದಲ್ಲಿ ತೂಕ ಮಾಡ್ಕೊಂಡು ಕೊಡ್ತೀನಿ. ಹಾಂ ಅಜ್ಜಿ, ಸಾಕು 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 ಸಾಕು. ಹ್ಞೂ, ಹಾಂ, 700 ಇದೆ. ಹಾಂ, ಸಾಕು ಸಾಕು. ಏನು ಹೇಳು? ವಾಟ್ರ್ ಬಲೂನಾ ಅದು? ವಾಟ್ರ್ ಬಲೂನಾ? ಓಕೆ. ಏನು ಡಿಫ್ರೆನ್ಸ್ ಏನಿದೆ ಪುಟ್ಟ ಬೇರೆ ಬಲೂನ್ಗೂ ಈ ಬಲೂನ್ಗೂ?
ನೀರು ಹಾಕ್ಬಿಟ್ಟು ಹೊಡಿಯೋದಾ? ಓಕೆ, ಹೋಳಿಗೆ ಹೊಡಿಯೋದು. ಹಾಂ ಹಾಂ. ಪಾಪ ಡಾಡಾ ತಂದಿದ್ದ ದುಡ್ಡು ಅಜ್ಜಿಗೆ ಕೊಟ್ಬಿಡ್ತು. ನೆಕ್ಸ್ಟ್ ಟೈಮ್ ಬರೋಣ ಬಾ. ಸಾನುಗ್ ಫ್ರೆಂಡ್ಸ್ ಸಿಕ್ಕಿದ್ರು. ಮಾತಾಡ್ಸು ಪುಟ್ಟ, ಮಾತಾಡ್ಸು. ನಿನ್ನ ವಿಡಿಯೋ ನೋಡ್ತಾರಂತ ಕಣೋ. ಹಾಂ ಹಾಯ್, ಏನು ಹೇಳು, ಕೇಳು ಹೆಸರು? ಹಂಸಿಕಾ. ಓಕೆ, ಬಾ ಬಾ ಈ ಕಡೆ ಬಾ. ಮಾಸ್ಕ್ ತೆಗಿ. ಈ ಕಡೆ ಬಾ, ಬಿಸ್ಲಿಗೆ ಬನ್ನಿ, ಕರೆಕ್ಟಾಗಿ ಕಾಣಲ್ಲ. ಇಲ್ವಾ ಮುಂದೆ? ಸಾನು ಫ್ರೆಂಡ್. ಓಕೆ, ನಿಂದೆ ನೋಡ್ತಿರ್ತಾಳೆ ಅವಳು. ಹೌದಾ? ಓಕೆ, ಹಾಕ್ಬೋದಾ ಫೋಟೋ ಇಳ್ದು ವಿಡಿಯೋದಲ್ಲಿ? ಒಬ್ಬೊಬ್ರಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಅಪ್ಪ ಹೋಗ್ಬೇಡ ತಡಿ, ಎಳ್ನೀರು ಕೀಳ್ತಾ ಇದ್ದಾರೆ. ಹೋಗ್ಬೇಡ, ಎಳ್ನೀರು ಕೀಳ್ತಾ ಇದ್ದಾರೆ. ತಲೆ ಮೇಲೆ ಬಿದ್ದರೆ ಕಷ್ಟ. ಹಾಂ ಹಾಂ ಆಯ್ಸಾ. ಏನು ಮಾಡ್ತಾಳೆ ಯೂಟ್ಯೂಬು? ಚೆನ್ನಾಗಿ ಮಾಡ್ತಾಳಾ? ವಾಟರ್ ಬಲೂನ್ ತಗೊಳ್ಳೋಣ ಅಂತ ಬಂದ್ವಿ, ಅಂಗಡಿನೇ ಕ್ಲೋಸ್ ಆಗ್ಬಿಟ್ಟಿದೆ. ಹಾಂ ಪಾಪಾ ನಡಿ ಆ ಕಡೆ ನೋಡೋಣ. ಅಲ್ಲಿ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ತಗೊಳ್ಳೋಣ. ಹಾಂ ಇರುತ್ತೆ, ನಡಿ ನೋಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಮ್ಮನ ಮನೆಯಿಂದ ಹೊರಟಿದ್ದೀವಿ ಅತ್ತೆ ಮನೆಗೆ. ಎಲ್ಲ ರೆಡಿ ಆಯಿತು. ಇವತ್ತು ಅಮಾವಾಸ್ಯೆ ಅಂದ್ಕೊಂಡು ಅಮ್ಮ ಇವತ್ತಿಂದನೇ ಹಬ್ಬ ಶುರು ಅಂತ ಹೇಳಿಬಿಟ್ಟು ಕೇಸರಿಬಾತ್ ಉಪ್ಪಿಟ್ಟು ತಿಂಡಿಗೆ ಇವತ್ತೇ ವಿಶು ಮಾಡಿಬಿಟ್ರು. ಫೋಟೋ ಸೆಷನ್ ಇವತ್ತು ನಡೀತಾ ಇದೆ ಅಮ್ಮನ ಫೋನಲ್ಲಿ. ಬ್ರಷ್ ಎಲ್ಲ ತಗೊಂಡಿದ್ದೀರಣ್ಣ? ನಂದು ನಾನು ಹಾಕ್ಕೊಂಡೆ. ಹಾಕೊಂಡಿಲ್ಲ. ನೀವು ಎದ್ದಿರ್ಲಿಲ್ಲ ಇನ್ನ. ನಾನು ಅಷ್ಟು ಬೇಗ ಬ್ರಷ್ ಮಾಡಿ ಬ್ಯಾಗಿಗೆ ಹಾಕೊಂಡೆ. ಸಾನು ಬ್ರಷ್ ಮಾಡಿದ ತಕ್ಷಣ ಅವಳು ಹಾಕೊಂಡಿದ್ದಾಳೆ. ನಮ್ಮ ರಾಜೇಶ್ ಅವರೇನೆ, ಅವ್ರದ್ದು ಹಾಕೊಳ್ಳಲ್ಲ. ಇಲ್ಲಿ ನೋಡ್ರಿ ಸಾನು ಬೇಬಿ ಇವತ್ತೆಲ್ಲ ಅಷ್ಟು. ಈಗ ಎತ್ತಿಟ್ಬಿಡೋದು ಇದು ತೆಗೆದ್ಬಿಟ್ಟು. ನೆಕ್ಸ್ಟ್ ಅಮ್ಮ ಧಾನ್ವಿ ಬಂದಾಗ ಆಟಾಡ್ತಾಳ ಉಯ್ಯಾಲೆ. ಇವತ್ತು ನೋಡ್ರಿ ನಮ್ಮಮ್ಮ ಸ್ವಲ್ಪ ನೋಡಂಗಿದ್ದಾರೆ. ನೆನೆ ಫುಲ್ಲು ವಾಮಿಟ್ ಮಾಡ್ಕೊಂಡು ಏನು ತಿಂದೆ ಸುಸ್ತಾಗ್ಬಿಟ್ಟಿದ್ರು. ಇವತ್ತು ಸ್ವಲ್ಪ ತಿಂದಿದ್ದಾರೆ. ಇವತ್ತು ಶಕ್ತಿ ಬಂದಿದೆ ಮಗಳದು ಊಟ. ಅಮ್ಮ ವ್ಯಾಕ್ಸಿನೇಷನ್ ಸ್ವಲ್ಪ ವೀಕ್ ಮಾಡಿತ್ತು. ನಂದು ಅಡುಗೆ ಎಲ್ಲ ಸ್ವಲ್ಪ ಎನರ್ಜಿ ಕೊಟ್ಟಿದ್ಯಂತೆ. ಅದೇ ಅಮ್ಮ ಇವತ್ತು ರೆಡಿ ಆಗಿದ್ದಾರೆ. ಸೊ 3-4 ಡೇಸ್ ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಆರಾಮ್ಸೆ ರೆಸ್ಟ್ ತೊಗೊಳ್ಳಿ. ನನ್ಗೆ ಯಾವಾಗ ಶುರು ಮಾಡ್ತಾರೋ ಅವಾಗ ರಾಜೇಶ್ಗೆ ರಜಾ ಹಾಕಿಸ್ಬಿಟ್ಟು ನಾನು ರೆಸ್ಟ್ ತಗೋತೀನಿ. ಓಕೆ ಹೋಗೋಣ. ಹೌದಾ? ಪಾಪ ಆನ್ಲೈನ್ ಕ್ಲಾಸ್ ನೋಡಿ. ಭಾಳ ಇವಳಿಗೆ ಕ್ಲಾಸ್ ಇದೆ, ಎಕ್ಸಾಮ್ ಟೆಸ್ಟ್ ಬರಿತಾ ಇದ್ಲು. ಚೆನ್ನಾಗಿದ್ದೀರಾ? ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಬಂದಾಗ ಅದೆಲ್ಲ ಬೇಡ, ಸರಿ ಬರೋಣ. ಈಗ ಹೊರಡ್ತಾ ಇದ್ದೀರಾ ಬೆಂಗಳೂರಿಗೆ? ಇಲ್ಲ, ಅಷ್ಟೇ ಮನೆಗೆ. ಹಬ್ಬ ಅಲ್ಲ. ಸರಿ, ವಿಶ್ ಹ್ಯಾಪಿ ಯುಗಾದಿ ಹಂಸಿಕಾ. ಓಕೆ, ಕ್ಲಾಸ್ ಅಟೆಂಡ್ ಮಾಡು. ಓಡು ಆನ್ಲೈನ್ ಕ್ಲಾಸಸ್ ಮಿಸ್ ಮಾಡ್ಬೇಡ. ಬಾಯ್ ಮಾಡು ಅಕ್ಕಗೆ. ಅಲ್ಲಿ ಇದು ಸ್ನೇಹಿತರೆ ನನ್ನ ದೊಡ್ಡತ್ತೆ ಮನೆ. ಅಲ್ಲಿ ಕೂತಿರೋರು ನನ್ನ ದೊಡ್ಡತ್ತೆ. ಆ್ಯಂಡ್ ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾಕಂದರೆ ಇವರೆಲ್ಲ ನಿಮಗೆ ವೆರಿ ನ್ಯೂ ಫೇಸಸ್. ಇದು ಬ್ಲ್ಯಾಕ್ ಡ್ರೆಸ್ ಹಾಕಿದ್ರಲ್ಲ ಅವರು ರಾಜೇಶ್ವರಿ ಅಂತ. ಅವ್ರ ಪಕ್ಕ ಒಬ್ಬರು ಗ್ರೀನ್ ಡ್ರೆಸ್ ಹಾಕಿದ್ರು, ಅವರು ರೇಷ್ಮಾ ಅಂತ. ಅವ್ರ ಪಕ್ಕ ಕೂತಿದ್ದು ರಂಜು ಅಂತ. ಅವ್ರ 3 ಜನ ಮಕ್ಕಳು. ನಿಮಗೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನಿಸ್ಬೋದು. ಅವನಿ ಅಂದರೆ ರಂಜು ಮಗಳು, ಮೈಸೂರಲ್ಲಿ ಇರೋದವರು. ಆ್ಯಂಡ್ ಕೇಕ್ ಪ್ರಿಪೇರ್ ಮಾಡಿರೋದು ನಮ್ಮ ದೊಡ್ಡತ್ತೆ ದೊಡ್ಡ ಮಗಳು. ಅವರಿರೋದು ಬಾಂಬೆಲಿ.
ಓಕೆ, ಬಾಂಬೆ ಅವರು ಕೇಕನ್ನು ಅವರೇ ಆರ್ಡರ್ಸ್ ತೊಗೊಂಡು ಮಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗೆಲ್ಲನೂ ಕೂಡ ಮಾಡಿಸ್ತಾರೆ. ಆ್ಯಂಡ್ ಇವರು ಮೈಸೂರಿಂದ ಬಂದಿದ್ರಲ್ಲ, ಇವ್ರು ಬಂದ ತಕ್ಷಣ ನನಗೆ ಕೇಕ್ ಬೇಕು ನಮ್ಮ ಸಾನು ಥರ ಅವಳು ಹೇಳಿ ಮಾಡಿಸಿದ್ದಾಳೆ. ಮಕ್ಕಳು ಮೊಮ್ಮಕ್ಕಳು ಅವರ ಅಂದರೆ ನಮ್ಮ ದೊಡ್ಡತ್ತೆ ಅಳಿಯಂದಿರು ಎಲ್ಲರೂ ಬಂದಿದ್ರಲ್ಲ ಅಂದ್ಬಿಟ್ಟು ಒಂದು ಗೆಟ್ ಟುಗೆದರ್ ಸೆಲೆಬ್ರೇಷನ್ನ ಮಾಡ್ತಾ ಇರೋದು. ಸಾನು, ಅವನಿ ಆ್ಯಂಡ್ ನನ್ನ ಮೈದನ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಹಾಗಾಗಿ ಅವ್ರ ಜೊತೆ ಇವತ್ತು ನಾವು ಕೂಡ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸಂಜೆ ಆಗ್ತಾಯಿದೆ ಸ್ನೇಹಿತರೆ. ಬಂದ ತಕ್ಷಣ ನಾನು ರೆಸ್ಟ್ ತೊಗೊಂಡ್ವಿ, ಬಿಸಿಲಲ್ಲಿ ಬಂದಿದ್ದು. ಅತ್ತೆ ಜೊತೆ ಮಾತಾಡಿಕೊಂಡು, ಮಕ್ಕಳ ಜೊತೆ ಮಾತಾಡಿಕೊಂಡು, ಆಮೇಲೆ ಈಗ ನಾನು ಕಾಫಿ ಕುಡಿದ್ಬಿಟ್ಟು ಸಾನಿಗೆ ಹಾಲು ಕೊಟ್ಬಿಟ್ಟು ನಾಳೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಯುಗಾದಿ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ಇವಾಗಲೇ ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಅವತ್ತು ಅಮ್ಮ ಮಾಡಿ ತೋರಿಸಿದ್ರಲ್ಲ, ಅದು ಮಾಡಿ ಆಗಿದೆ. ಈಗ ರಾತ್ರಿಗೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ರಾತ್ರಿಗೆ ಎಣ್ಗಾಯಿ ಗೊಜ್ಜು. ಅತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ನಾನಿವತ್ತು ಮಸಾಲೆ ಹುರಿದೇ ಇರೋ ರೀತಿಯಲ್ಲಿ ಮಾಡ್ತೀನಿ. ನಾನು ಇದನ್ನು ಕೂಡ ಶೇರ್ ಮಾಡಿದ್ದೀನಿ. ಆದರೆ ನಾನು ಮಾಡೋದು ಎಂಟೈರ್ಲಿ ಡಿಫ್ರೆಂಟೇ. ನಿಮ್ಮಲ್ಲಿ ಶೇಂಗಾ ಬೀಜ ಎಲ್ಲ ಹಾಕಿ ಮಾಡಬೇಕು, ಎಳ್ಳೆಲ್ಲ ಹಾಕಿ ಮಾಡಬೇಕು ಅಂದಿದ್ರೆ ಅದು ಒಂಥರ ಡಿಫ್ರೆಂಟು, ಇದು ನಾನು ಮಾಡೋದು ಒಂಥರ ಡಿಫ್ರೆಂಟು. ಎನಿವೇಸ್, ಇವತ್ತಿನ ದಿನ ನಮ್ಮದು ಹೀಗಿತ್ತು. ಈಗ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್.